ಇನ್ನು ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ, ಜಾಸ್ತಿಯಾಗಿದೆ. ಹೀಗಾಗಿ ತುಂಗಭದ್ರಾ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಜಾಸ್ತಿಯಾಗಿದೆ. ವಿಜಯನಗರದ ತುಂಗಭದ್ರಾ ಜಲಾಶಯಕ್ಕೆ ಮತ್ತಷ್ಟು ಒಳಹರಿವು ಹೆಚ್ಚಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ತೀವ್ರತೆ ಜಾಸ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ಡ್ಯಾಂಗೆ ಒಳಹರಿವು ಜಾಸ್ತಿಯಾಗಿದೆ. ವಿಜಯನಗರದ ತುಂಗಭದ್ರಾ ಜಲಾಶಯಕ್ಕೆ ಮತ್ತಷ್ಟು ಒಳಹರಿವು ಏರಿಕೆಯಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 22 ಟಿಎಂಸಿ ನೀರು ಸಂಗ್ರಹವಾಗಿದೆ. 1633 ಅಡಿಗಳಿರುವಂಥ ಜಲಾಶಯದಲ್ಲಿ 1601 ಅಡಿಗಳು ನೀರು ಏರಿಕೆಯಾಗಿದೆ ಅನ್ನುವ ಮಾಹಿತಿ ಇದೆ. ಸೊ ತುಂಗಭದ್ರಾ ಜಲಾಶಯಕ್ಕೆ ಮತ್ತಷ್ಟು ಒಳಹರಿವು ಜಾಸ್ತಿಯಾಗಿದೆ. ಸದ್ಯ ಜಲಾಶಯದಲ್ಲಿ 22 ಟಿಎಂಸಿ ನೀರು ಸಂಗ್ರಹವಾಗಿದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದರೆ ಜಲಾಶಯ ಭರ್ತಿ ಆಗ್ಬೋದು ಕೆಲವೇ ದಿನಗಳಲ್ಲಿ ಅನ್ನುವ ಆಶಾಭಾವನೆಯನ್ನು ವ್ಯಕ್ತಪಡಿಸಬಹುದು. ಮಗದೊಂದು ಕಡೆ ತೀರಾ ಇತ್ತೀಚೆಗೆ ವೀಕ್ಷಕರೇ 33 ಕ್ರಸ್ಟ್ ಗೇಟ್ಗಳು ಲೋಕಾರ್ಪಣೆಯಾಗಿತ್ತು. ಆದರೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಸ್ವಲ್ಪ ಆತಂಕ ಇತ್ತು. ಆದರೆ ಈಗ ಕ್ರಮೇಣವಾಗಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಜಲಾಶಯಕ್ಕೆ ಸದ್ಯ 19,642 ಕ್ಯೂಸೆಕ್ಸ್ ಒಳಹರಿವಿದೆ. ಕಳೆದ 24 ತಾಸಿನಲ್ಲಿ 19,642 ಕ್ಯೂಸೆಕ್ಸ್ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಸೊ ಇನ್ಫ್ಲೋ ಜಾಸ್ತಿ ಆದರೆ ಬೇಗ ಡ್ಯಾಮ್ ತುಂಬುತ್ತೆ ಅನ್ನುವ ಒಂದು ಖುಷಿ. ಕಳೆದ ವರ್ಷ ಈ ಹೊತ್ತಿಗೆ 76 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಸೊ ಇದೇ ರೀತಿಯಾಗಿ ಮಳೆ ಮುಂದುವರೆದರೆ ಆ ಹಂತಕ್ಕೆ ಬರಬಹುದು ಅನ್ನುವ ಒಂದು ಲೆಕ್ಕಾಚಾರ ಇದೆ.